ಗ್ಯಾರಂಟಿಗಳಿಂದ ಸರ್ಕಾರಗಳು ಹೇಗೆ ಆಗ್ತಾ ಇವೆ, ಏನು ಪರಿಸ್ಥಿತಿ ಆಗ್ತಾ ಇದೆ ಅನ್ನೋದನ್ನ ನಿರ್ಮಲಾ ಸೀತಾರಾಮನ್ ಅವರು ಮಾತಾಡಿದ್ದಾರೆ. ಅದು ಕರ್ನಾಟಕ ಸರ್ಕಾರದ್ದೇ ಆ ಥರ ಮಾತಾಡಿದ್ದಾರೆ ಅನ್ನೋದು ಮಾತುಗಳು. ಕೆಲ ರಾಜ್ಯಗಳು ಉಚಿತ ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕೆ ಒದ್ದಾಡ್ತಾ ಇವೆ ಅಂತೆ. ಯಾವುದೇ ರಾಜ್ಯಗಳು ತಮ್ಮ ಆರ್ಥಿಕ ಮಿತಿಯ ಅನುಸಾರ ಉಚಿತಗಳನ್ನು ಘೋಷಿಸಬೇಕು. ಈ ವಿಚಾರದಲ್ಲಿ ಬಿಜೆಪಿ ಆಳ್ವಿಕೆ ರಾಜ್ಯಗಳಲ್ಲಿ ಆರ್ಥಿಕ ಮಿತಿ ಅನ್ವಯವೇ ಉಚಿತಗಳನ್ನು ಘೋಷಿಸಲಾಗಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಪರಿಸ್ಥಿತಿ ಹಾಗಿಲ್ಲ ಅಂದಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪ್ರೈಮ್ ಮಿನಿಸ್ಟರ್ 5 ಗ್ಯಾರಂಟಿ ಕೊಟ್ಟಾಗ ನಮ್ಗೆಲ್ಲ ಅವ್ರು ಹೇಳ್ತಾ ಇದ್ರು ದಿವಾಳಿ ಆಗೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ರು. ಬೆಲೆ ಏರಿಕೆಯಿಂದ ಹೆಣ್ಮಕ್ಳು ತತ್ತರಿಸ್ತಾ ಇದ್ರು. ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಅವರು ಮಾತನಾಡೋದಕ್ಕೆ ಮೊದಲು ರಾಜ್ಯಕ್ಕೆ ನಾನೇನು ಕೊಟ್ಟಿದ್ದೇನೆ ಅನ್ನೋದನ್ನ ಅವರು ಹೇಳಬೇಕಾಗ್ತದೆ. ಅದರಲ್ಲೂ ವಿಶೇಷವಾಗಿ ಇಲ್ಲಿಂದ ರಾಜ್ಯಸಭಾ ಸದಸ್ಯರಾಗಿ ಹೋಗಿ ಕರ್ನಾಟಕದ ಹಿತವನ್ನ ಕಾಪಾಡೋದು. ಕರ್ನಾಟಕ ಅಂತ ಹೇಳಿದ್ರ ಇಲ್ಲ, ಕುಂಬಳಕಾಯಿ ಅಂದ್ರೆ ಡಿಕೆನೇ ಹೇಳ್ತಾರಲ್ಲ ಯಾವಾಗಲೂ. ಯಾಕೆ ಹೆಗಲು ಮುಟ್ಕೋಬೇಕು? ನೀವು ಯಾಕೆ ಮುಟ್ಕೋತೀರಿ? ನಮ್ಮ ರಾಜ್ಯಕ್ಕೆ ಹಾಕಿ ಕರ್ನಾಟಕ ಸರ್ಕಾರ ದಿವಾಳಿ ಆಗಿಲ್ಲ ಸದ್ಯಕ್ಕೆ. ಆಗತ್ತೆ ಆಗತ್ತೆ ಆಗಿಲ್ಲ, ಬಟ್ ಆಗತ್ತೆ. ಬಟ್ ಬೆಂತಟ್ಕೊಳ್ಳುವಂತ ಬಿಜೆಪಿನೂ ಕೂಡ ಹಲವು ರಾಜ್ಯಗಳಲ್ಲಿ ಘೋಷಣೆ ಅಲ್ಲ, ಎಲ್ಲ ರಾಜ್ಯಕ್ಕೂ ಅನ್ವಯಿಸುತ್ತದೆ. ನಾನು ಈ ರಾಜ್ಯಕ್ಕೆ ಅಂತ ಹೇಳಿಲ್ಲ, ಎಲ್ಲ ರಾಜ್ಯಕ್ಕೂ ಇದು ಅನ್ವಯಿಸುತ್ತದೆ. ಕಾಂಪಿಟೇಟಿವ್ ಪಾಲಿಟಿಕ್ಸ್, ಸ್ಪರ್ಧಾತ್ಮಕ ರಾಜಕಾರಣಕ್ಕೆ ಯಾರಪ್ಪರ ಮನೆ ದುಡ್ಡು ಅಂತ ಪುಕ್ಕಟ್ಟೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡಾಗ ಇದನ್ನು ಅನುಭವಿಸ್ಬೇಕು ಎಲ್ಲ ರಾಜ್ಯಗಳು. ಕರ್ನಾಟಕದ ವಿಚಾರದಲ್ಲಿ ಹೇಳೋದಾದರೆ ಈಗ ಆಗಿಲ್ಲ, ಆಗತ್ತೆ. ಆಗುವ ಲಕ್ಷಣಗಳನ್ನಂತೂ ತೋರಿಸಿದೆ. ನೀವೇನೇ ಸುಳ್ಳು ಹೇಳ್ಬೋದು, ನಾನು ಪದೇ ಪದೇ ಹೇಳ್ತಾ ಇದ್ದೀನಿ. ಒಳಗಡೆ ಆಗಿರುವ ಗಾಯವನ್ನು, ಚರ್ಮದ ಗಾಯವನ್ನು ಅಥವಾ ಚರ್ಮದ ಯಾವುದೋ ಒಂದು ಇನ್ಫೆಕ್ಷನನ್ನು ಫುಲ್ ಆರ್ಮ್ ಶರ್ಟ್ ಹಾಕಿ ಮುಚ್ಚಿಡಬಹುದು. ಆಮೇಲೆ ಹೇಳಿ ಅದು ಕ್ಯಾನ್ಸರ್ ಥರ ಮುಂದಕ್ಕೆ ಬಂದರೆ ಕಾಣಿಸುತ್ತೆ, ಗ್ಲೌಸ್ ಹಾಕ್ಬೋದು, ಅದು ಕಾಣಿಸ್ತಂಗೆ. ಇಲ್ಲೆಲ್ಲ ಮೇಲಕ್ಕೆ ಬಂದು ಇಲ್ಲಿ ಕತ್ತಿಗೆ ಬಂದರೆ ಮಫ್ಲರ್ ಕಟ್ಟಬಹುದು. ಕೆನ್ನೆ ಮುಖಕ್ಕೆ ಬಂದರೆ ಮಂಕಿ ಕ್ಯಾಪ್ ಹಾಕಬಹುದು. ಆಮೇಲೆ ಬಾಡಿಯನ್ನು ಕವರ್ ಮಾಡಬಹುದು. ಇಷ್ಟೇ, ಹಂಗಾಗಲ್ಲ. ಸಾಲದಲ್ಲಿ ಕರ್ನಾಟಕ ಎಡವುತ್ತಾ ಇದೆನೋ ಎಲ್ಲ ಲಕ್ಷಣಗಳು ಇದೆ. ಅದಕ್ಕೆ ಬೇಕಾದ ರೆವಿನ್ಯೂ ಇಲ್ಲ. ಈಗೇನು ಗೌರ್ಮೆಂಟ್ ಆಫ್ ಇಂಡಿಯಾಗೆ ಹೇಳ್ತಾರೆ ಅವ್ರು ರೆವಿನ್ಯೂ ಕೊಟ್ಟಿಲ್ಲ, ನಾವು ದುಡ್ದಿದ್ದೀವಿ, ಅವ್ರು ಕೊಟ್ಟಿಲ್ಲ. ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಅದು ಬಟ್ ಅದು ಕೊಡದೇ ಇರೋದ್ರ ಜೊತೆಗೆ ನೀವು ಹಾಕ್ಕೊಂಡಿರೋ ಉಪ್ಪೇನಿದೆ ಗಾಯದ ಮೇಲೆ, ಅದು ಸಮಸ್ಯೆ. ಬಟ್ ಈಗಲೂ ಅವಕಾಶ ಇದೆಯಾ ಸರ್ ರಾಜ್ಯ ಸರ್ಕಾರಕ್ಕೆ? ಗೊತ್ತಿಲ್ಲ. ಅದರಿಂದ ವಾಪಸ್ ಖರ್ಗೆ ಹೇಳಿದ್ದು ಅದೇನೆ, ಯಾವುದೇ ಗ್ಯಾರಂಟಿ ಕೊಡಬೇಕಾದ್ರೆ ನೀವು ನಿಮ್ಮ ಮಿತಿ ನೋಡ್ಕೊಂಡು ಮಾಡಿ ಅಂತೇಳಿ. ಅದನ್ನು ಕರ್ನಾಟಕದಲ್ಲಿ ಮಾಡಿಲ್ಲ. ಹಾಗಾಗಿ ಏನಾಗುತ್ತೋ ಗೊತ್ತಿಲ್ಲ. ಎಸ್. ಇನ್ನು ರಾಜ್ಯ ಬಿಜೆಪಿಯಲ್ಲಿಯೂ ಬಂಡಾಯ ತಣ್ಣಗಾಗ್ತಾ ಇಲ್ಲ. ವಿಜಯೇಂದ್ರ ವಿರುದ್ಧ ಕೇರಳ ಯಾಕೆ ಹಂತಕ್ಕೆ ಬಂತು ಹಂಗಾರೆ? ಆಲ್ ರೈಟ್, ಕೇರಳ ಯಾಕೆ ಬಂತು? ಇವತ್ತು ಕೇರಳ ವರ್ಚುಯಲಿ ಇನ್ ಎ ಸ್ಟೇಟ್ ಆಫ್ ಡಿಫಾಲ್ಟಲ್ಲಿ ಕೂತಿದ್ದೀರಿ. ವರ್ಚುಯಲಿ ಎಲ್ಲ ಡಿಫಾಲ್ಟಲ್ಲೇ ಇದ್ದೀರಿ ಆಲ್ಮೋಸ್ಟ್. ಯಾಕೆ ಬಂತು? ದೇವರ ನಾಡು, ಗಾಡ್ಸ್ ಓನ್ ಕಂಟ್ರಿ. ಅಯ್ಯೋ ದೇವರೇ, ನಿನ್ನದೇ ರಾಜ್ಯದ ಸ್ಥಿತಿ ಇದು. ಈಗ ಕೇರಳನ ಬ್ಯಾಕ್ವರ್ಡ್ ಸ್ಟೇಟ್ ಅಂತ ಡಿಕ್ಲೇರ್ ಮಾಡಬೇಕಂತೆ, ಹೊಸ ಸ್ಕೀಮ್ ಒಬ್ಬರದ್ದು. ಅದಕ್ಕೆಲ್ಲ ಅಪೋಸ್, ಹಂಗನ್ಬಿಟ್ರೆ ಕಾಸು ಕೊಟ್ಬಿಡ್ಬೇಕಂತೆ. ಬ್ಯಾಕ್ವರ್ಡ್ ಅಂತ ಹೇಳಬಾರ್ದಂತೆ. ನಾಚಿಕೆ ಆಗಲ್ವಾ ಕೇರಳಕ್ಕೆ? ಯಾರಪ್ಪ ರೂಲ್ ಮಾಡಿರೋದು ಕೇರಳನ? ಇಲ್ಲ ಕಾಂಗ್ರೆಸ್ಸು ಇಲ್ಲ ಕಮ್ಯುನಿಸ್ಟು, ಇಲ್ಲ ಕಾಂಗ್ರೆಸ್ಸು ಇಲ್ಲ ಕಮ್ಯುನಿಸ್ಟು. ಯಾಕಪ್ಪ ಈ ಪರಿಸ್ಥಿತಿ ಬಂತು? ಯಾಕಪ್ಪ ಬಂತು ಈ ಪರಿಸ್ಥಿತಿ? ಆಂಧ್ರದಲ್ಲೂ ಹಂಗೆ ಮಾಡಿದ್ರು, ಅನುಭವಿಸಿ. ಯತ್ನಾಳ್ ಟೀಮ್ ಈಗಾಗಲೇ ದೆಹಲಿಗೆ ಹೋಗಿದೆ. ಅರ್ಧ ಕೇರಳ ಹೊರಗಡೆ ಇದೆ, ಎಲ್ಲ ಬೇರೆ ಕಡೆ ಇದ್ದಾರೆ. ಅದನ್ನು ಯಾರು ನಾವು ಮಾತಾಡಿಲ್ಲ, ಯಾವ ರಾಜ್ಯದವರು ಪಾಪ ಮಾತಾಡಿಲ್ಲ. ಅದಿದ್ದು ನಿಮ್ಮ ರಾಜ್ಯ ನೋಡ್ಕೊಳ್ಳೋ ಯೋಗ್ಯತೆ ಇದು ನಿಮ್ಮದು. ಏನು ಹೇಳ್ಬೇಕು ಇದಕ್ಕೆ? ಅಲ್ಲಿ ಜನ ಕೇಳಬೇಕಾಗಿತ್ತು ಈ ಪ್ರಶ್ನೆ, ನೀವು ಕೇಳಿಲ್ಲ. ಇಲ್ಲ ಅವರು ಇಲ್ಲ, ಇವರು ಆಯ್ಕೆ ಮಾಡ್ಕೊಂಡು ಬಂದಲ್ಲ. ಯಾಕಪ್ಪ ಬಂತು? ಇವತ್ತು ದೇವರ ನಾಡಿನ ಪರಿಸ್ಥಿತಿ ಹೀಗೆ ಕಾಯಿತು. ದೇವರಿದ್ದೇ ರಾಜ್ಯ ಹಿಂಗಾಗ್ಬಿಟ್ರೆ ಇನ್ನು ಬೇರೆ ರಾಜ್ಯ ಆರ್ಡಿನರಿ ಬಡಪಾಯಿ ಜನರ ರಾಜ್ಯ ಏನಾಗಬೇಕು? ಎಸ್.